ನಿಮ್ಮೂರಲ್ಲೇ ಬಹುಶಃ ನನಗೆ ಗೊತ್ತಿರೋ ಹಾಗೆ ಶಿವಣ್ಣ ಬಿಜೆಪಿ ಅಂತ ಸರಿ 34 ಗಂಟೆ ಬಿಜೆಪಿ ನಮ್ಗೆ ಯಾರು ಓಟ್ ಹಾಕಿಲ್ಲ ಅನ್ಕೊಬೋದು. ಬಿಡಬಾರ್ದು. ನಮ್ಮೆಲ್ಲರ ಪ್ರತಿನಿಧಿ ಅವರು. ನಾನು ಒಂದು ಪಕ್ಷದ ಅಧ್ಯಕ್ಷ, ನಮ್ಮ ಪಕ್ಷದಲ್ಲಿ ಅಭ್ಯರ್ಥಿ ಹಾಕಿದ್ವಿ. ಆದ್ರೆ ನಮ್ಮ ತಾಲೂಕಿನ ಮತದಾರನಾಗಿ ನಮ್ಮ MLA ಯಾರು? ಯಾರಮ್ಮ? ಶಿವಣ್ಣ. ಬಿಜೆಪಿ MLA, ಕಾಂಗ್ರೆಸ್ MLA ಅಂತಲ್ಲ, ಅಲ್ಲಿ ಏನು ಪಕ್ಷ ಇದ್ದಾಗ ಮಿಕ್ಕಾಗ ಎಲ್ಲದಕ್ಕೂ ನಮ್ಮ ಚಿನ್ನಪ್ಪನೂ ನಿಂತಿರ್ಲಿಲ್ಲ ಎಲೆಕ್ಷನ್ಗೆ. ಚಿನ್ನಪ್ಪ ನೀವು ನಿಂತಿದ್ರಲ್ವಾ? DSP-ಯಿಂದ ಇವರು ನಿಂತಿದ್ರು. ಆದ್ರೂ ಚಿನ್ನಪ್ಪ ಯಾರು ನಿಮ್ಮ MLA ಅಲ್ವಾ? ಅವ್ರು ಕಾಂಗ್ರೆಸ್ MLA ಅಲ್ವಾ? ಕಾಂಗ್ರೆಸ್ MLA ಅಲ್ಲ ಅವರು. ಊರಿನ ವಿಚಾರಕ್ಕೆ ಬಂದಾಗ ನಮ್ಮೆಲ್ಲರ MLA. ಅವ್ರು ಈ ಹೋರಾಟಕ್ಕೆ ಬರ್ಬೇಕೋ ಬೇಡೋ? ಬರಬೇಕು. ಅದೇ ರೀತಿಯಲ್ಲಿ 70-80 ಸಾವಿರ ತಗೊಂಡಿದ್ರಲ್ಲ ಬಿಜೆಪಿ ಅವರು ಎಲೆಕ್ಷನ್ ನಿಂತು. ಯಾರ ಶ್ರೀನಿವಾಸ? ಅವ್ರು ಬರ್ಬೇಕೋ ಬರಬಾರ್ದು? ಅದೇ ರೀತಿಯಲ್ಲಿ ನಮ್ಮಲ್ಲಿ 4 ಸಲ 5 ಸಲ ಗೆದ್ದು ಅಲ್ಲೆಲ್ಲ ಚಿತ್ರದುರ್ಗದಲ್ಲಿ ಹೋಗಿ MP ಆಗಿ ಮಿನಿಸ್ಟರ್ ಆದ್ರಲ್ಲ, ಏನವ್ರ ಹೆಸರು? ನಾರಾಯಣ ಸ್ವಾಮಿ. ಬರ್ಬೇಕೋ ಬರಬಾರ್ದು? ಹಾಗೇನೆ JDS-ನವ್ರು ಯಾರು ನಿಂತಿದ್ರು ಗೊತ್ತಿಲ್ಲ ಇತ್ತೀಚೆಗೆ. KT ರಾಜು. ಬರ್ಬೇಕೋ ಬರಬಾರ್ದು? ಬರಬೇಕು. ಅವರು ಬರಬೇಕು, ಬಿಜೆಪಿ ಅವರು ಬರಬೇಕು, ಕಾಂಗ್ರೆಸ್ ಅವರು ಬರಬೇಕು. ಯಾರು ಬರಲ್ಲ ಅವ್ರು ಕಳ್ಳರು ಅಂತ ನೀವು ತೀರ್ಮಾನ ಮಾಡಬೇಕು. ಆಲ್ರೆಡಿ ಅವ್ರು ಬುಕ್ ಆಗಿದ್ದಾರೆ ಅಂತ ತೀರ್ಮಾನ ಮಾಡೋದು ಹೇಳ್ಬೇಕು. ಮುಂದಿನ ಎಲೆಕ್ಷನ್ಗಳಲ್ಲಿ ಡ್ಯಾಮೇಜ್ ಆಗುತ್ತೆ ನಿಮಗೆ ಅಂತ. ಎಲೆಕ್ಷನ್ ಟೈಮಲ್ಲಿ ಬೇರೆ, ಆವತ್ತಿನ ವಾತಾವರಣ ಬೇರೆ ಇರುತ್ತೆ. ಆದ್ರೂ ಇಂತಹ ಸಂದರ್ಭದಲ್ಲಿ ಜನರ ಜೊತೆ ನಿಲ್ಲಲಾರದಂತಹ ರಾಜಕಾರಣಿಗಳು, ಜನಪ್ರತಿನಿಧಿಗಳಾಗಬೇಕು ಅಂದ್ಕೊಂಡಿರೋರು ಇನ್ಯಾವ ನಿಲ್ತಾರೆ? ಪಕ್ಷಾತೀತವಾಗಿ ನಡೀಬೇಕು ಹೋರಾಟ. ಪಕ್ಷಾತೀತವಾಗಿ ನಡೆದಾಗ ಯಾವ ಪಕ್ಷದ ಕದಿಯೋದು ಬಂದಿಲ್ಲ ಅಂದ್ರೆ ಯಾವ್ದಾದ್ರು ಪಕ್ಷ ಮುನ್ನಡೆಸಬಹುದು, ಅದು ಬೇರೆ ಪ್ರಶ್ನೆ. ಇವತ್ತು ನೀವು KRS ಪಕ್ಷದವರು ಹೋರಾಟ ಮಾಡ್ತಾ ಇದ್ದಾರೆ, ಅಥವಾ ನಾವು KRS ಪಕ್ಷದವ್ರು ಮಾತಾಡ್ತೀವಿ ಅಂತ ಕರೆದಿದ್ದೀರಾ? ಇಲ್ವಲ್ಲ. ಬೇರೆ ಬೇರೆ ಪಕ್ಷದವರು ಬಂದು ಹೋಗಿದಾರಲ್ಲ, ಇಲ್ಲಿ ಇನ್ನೂ ಬರ್ದೇ ಇರೋರು ಬರ್ತಾರಲ್ಲ. ಹಾಗಾಗಿ ಪಕ್ಷಾತೀತವಾಗಿ, ಜಾತ್ಯಾತೀತವಾಗಿ, ಕುಲಾತೀತವಾಗಿ ಒಂದು ಹೋರಾಟವನ್ನ ಕಟ್ಟಿ ಜಯ